ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ್ ಆ್ಯಂಡ್ ಇವತ್ತು ಒಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಮಲ್ಲಿಗೂ ಸ್ವಾಗತ. ಸೊ ನಿಮಗೆ ಟೈಟಲ್ಲು ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾವು ಯಾವ ಒಂದು ಗಾಡಿಯನ್ನು ರಿವ್ಯೂ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಮ್ಮ ಜೊತೆಗಿರೋದು 2024ನ ಒಂದು ಕ್ರಿಟಾ ಫೇಸ್ ಲಿಫ್ಟ್ ವರ್ಷನು. ಸೊ ಬನ್ನಿ ಈಗ ಒಂದು ಕಂಪ್ಲೀಟ್ ಆದಂಥ ಆಲ್ರೌಂಡ್ ವಾಕ್ರೌಂಡ್ ಮಾಡೋಣ. ಇಂಟೀರಿಯರಲ್ಲಿ, ಎಕ್ಸ್ಟೀರಿಯರಲ್ಲಿ ಮತ್ತು ಗಾಡಿಯಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಟ್ರೈಡೆಂಟ್ ಹ್ಯುಂಡೈ ಈ ಒಂದು ರಿವ್ಯೂ ಯೂನಿಟ್ನ ಪ್ರೊವೈಡ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಟೀಮ್ ಟ್ರೈಡೆಂಟ್ ಹ್ಯುಂಡೈ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಾನು ಕಿಚ್ಚೆಲ್ಲ ಕೊಡೋದ್ರಿಂದ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ. ನೀವೀಗ ನೋಡ್ತಾ ಇರೋದು 2024 ಹ್ಯುಂಡೈ ಕ್ರಿಟಾನ ಒಂದು ವೈಟ್ ವೇರಿಯಂಟು. ಇದು ಬಂದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿದೆ. ಸೊ ಫಸ್ಟ್ ಒಂದು ವಾಕ್ ಅರೌಂಡ್ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಚೇಂಜ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇನ್ನು ಸೈಡ್ ಲುಕ್ಗೆ ಹೋಗೋದಾದರೆ ನಮಗೆ ಬ್ಯಾಕ್ ಸೈಡ್ ಟೇಲಲ್ಲಿ ಒಂದು ಸಿಮಿಲರ್ ಡಿಸೈನ್ ಕಾಣಿಸುತ್ತೆ. ಬಾನೆಟ್ ಡಿಸೈನ್ ಕೂಡ ಸ್ವಲ್ಪ ಸೇಮ್ ಅನಿಸುತ್ತೆ. ಅಲಾವಿಲ್ಸ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದು ಒಂದು ಸೈಡ್ನ ಒಂದು ಕಂಪ್ಲೀಟ್ ಲುಕ್ಕು ಆ್ಯಂಡ್ ಇದರಲ್ಲಿ ಎಡಾಸ್ ಲೆವೆಲ್ 2ವರೆಗೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ಬನ್ನಿ ಈಗ ಫಸ್ಟ್ ನಾವು ಇಂಟೀರಿಯರಲ್ಲಿ ಮತ್ತು ಎಕ್ಸ್ಟೀರಿಯರಲ್ಲಿ ಏನೇನು ಚೇಂಜ್ ಆಗಿದೆ ನೋಡೋಣ. ಈಗ ಗಾಡಿಯ ಒಂದು ಇಂಜಿನು ಮತ್ತು ಬಾನೆಟಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ಪೆಟ್ರೋಲ್ ವೇರಿಯಂಟು ಆ್ಯಂಡ್ ಇಲ್ಲಿ ಮೇಲ್ಗಡೆ ನಿಮಗೆ ಇನ್ಸುಲೇಷನ್ ಕೂಡ ಸಿಗುತ್ತೆ. ಇನ್ಸುಲೇಷನ್ ಕೂಡ ಚೆನ್ನಾಗಿದೆ ಆ್ಯಂಡ್ ಬಾನೆಟ್ ತುಂಬಾ ಹೆವಿ ಆಗಿದೆ. ಸೊ ಆ್ಯಸ್ ಯೂಶ್ವಲ್ ಆಗಿ ಹ್ಯುಂಡೈನ ಒಂದು ಟ್ರಸ್ಟೆಡ್ ಬಿಲ್ಡ್ ಕ್ವಾಲಿಟಿ, ಅದರ ಜೊತೆಗೆ ನಮಗೆ ಒಂದು ತುಂಬಾ ಪ್ರಾಮಿಸಿಂಗ್ ಆದಂಥ ಇಂಜಿನ್ ಸಿಗುತ್ತೆ. ಇನ್ನು ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ಸೊ ರವಿಂಗ್ ಮಾಡ್ತಾ ಇದ್ದಾರೆ, ನಿಮ್ಗೆ ನೋಡ್ತಿರ್ಬೋದು ತುಂಬಾ ಕಡಿಮೆ ನಾಯ್ಸ್ ಇದೆ. ಸೊ ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ 3 ಇಂಜಿನ್ ಆಪ್ಷನ್ ಸಿಗುತ್ತೆ. 1.5 ಲೀಟ್ರ್ ಕಪ್ಪ ಟರ್ಬೋ GDI ಪೆಟ್ರೋಲು, ಅದರ ಜೊತೆಗೆ 1.5 ಲೀಟ್ರ್ MPI ಪೆಟ್ರೋಲ್ ಇಂಜಿನು ಆ್ಯಂಡ್ ಲಾಸ್ಟ್ ಟೈಮ್ ಏನಿತ್ತಲ್ಲ ಅದೇ ಸೇಮ್ ಆದಂಥ 1.5 ಲೀಟ್ರ್ U2 CRDI ಇಂಜಿನ್ ನಮಗೆ ಇದರಲ್ಲಿ ಸಿಗುತ್ತೆ. ನಮಗೆ ಇದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಆಪ್ಷನ್ ಇದೆ. ನ್ಯೂ ರೇಡಿಯೇಟರ್ ಗ್ರಿಲ್ ಇದೆ, ಅದ್ರ ಜೊತೆಗೆ ಅಪ್ಗ್ರೇಡೆಡ್ ಇದು ಏನು ಮೇಲೆ ಹುಡ್ ಇದೆ ಅಲ್ಲ, ಹುಡ್ ಡಿಸೈನ್ ಕೂಡ ಚೇಂಜ್ ಆಗಿದೆ. ನ್ಯೂ ಹಾರಿಜಾನ್ LED ಪೊಸಿಷನಿಂಗ್ ಲ್ಯಾಂಪ್ಸು ಮತ್ತು DRLಸು ಕನೆಕ್ಟಿಂಗ್ ಲ್ಯಾಂಪ್ಸ್ ಕೂಡ ಇದೆ. ಲಾಸ್ಟ್ ಟೈಮಲ್ಲಿ ಕ್ರಿಟಾದ ಒಂದು ಫೇಮಸ್ ಇತ್ತು ಟ್ರಿಯೋ ಬೀಮ್ LED ಹೆಡ್ ಲ್ಯಾಂಪ್ ಅಂತ. ಸೊ ಇಲ್ಲಿ ನಮಗೆ ಒಂದು ಅಪ್ಗ್ರೇಡೆಡ್ ಸೆಟಪ್ ಆಗಿದೆ. ಇಲ್ಲಿ ಬಂದು ನಮಗೆ ಕ್ವಾಡ್ ಬೀಮ್ LED ಹೆಡ್ ಲ್ಯಾಂಪ್ ಸಿಗುತ್ತೆ. ಸೊ ಇದು ಒಂದು ಮೇಜರ್ ಚೇಂಜ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಪ್ರೀವಿಯಸ್ಸಲ್ಲಿ ಟ್ರಿಯೋ ಬೀಮ್ ಇತ್ತು ನಮಗೆ ಕ್ರಿಟಾದಲ್ಲಿ, ಇದರಲ್ಲಿ ನಮಗೆ ಕ್ವಾಡ್ ಬೀಮ್ ಇದೆ. ಇದು ನಮ್ಮ DRL. ಸೊ ಇಲ್ಲಿ ನಮಗೆ DRL ಸಿಗುತ್ತೆ, ಇಲ್ಲಿ ನಮಗೆ ಇಂಡಿಕೇಟರ್ ಸಿಗುತ್ತೆ. ಆ್ಯಂಡ್ ಇಂಡಿಕೇಟರ್ಸಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಹೇಳಬೇಕಂದ್ರೆ ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಬ್ಲಿಂಕ್ ಆಗುತ್ತೆ. ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಬ್ಲಿಂಕ್ ಆಗುತ್ತೆ ಅಂತ. ಸೊ ಈಗ ನೀವು ನೋಡ್ತಿರೋದು ರೇಡಿಯೇಟರ್ ಗ್ರಿಲ್ ಡಿಸೈನ್ ತುಂಬಾ ಅಪ್ಡೇಟ್ ಆಗಿದೆ. ವೆನ್ಯೂ ಏನಿದೆ, ವೆನ್ಯೂಕಿನ ಒಂದು ಅಪ್ ಸ್ಟ್ಯಾನ್ಸ್ ಇದೆ. ಹ್ಯುಂಡೈ ಲೋಗೋನ ರಿಟರ್ನ್ ಮಾಡಿದ್ದಾರೆ. ಸೊ ಇಲ್ಲಿ ಡಾರ್ಕ್ ಕ್ರೋಮಲ್ಲಿ ನಿಮಗೆ ಗ್ರಿಲ್ ಸಿಗುತ್ತೆ. ಸೊ ಇದು ಒಂದು ಗ್ರಿಲ್ನ ಒಂದು ಕಂಪ್ಲೀಟ್ ಲುಕ್. ಡಾರ್ಕ್ ಸಿಲ್ವರ್ ಕಲರು ಕಿಡ್ ಪೇಟ್ ಸಿಗುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದರೆ ಲಾಸ್ಟ್ ಟೈಮ್ ಏನಿದೆ ಅದೇ ರೀತಿಯಾದಂಥ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ರಿಟರ್ನ್ ಆಗಿದೆ. ಸೊ ಬನ್ನಿ ಈಗ ನಿಮಗೆ ಫ್ರಂಟ್ LEDಸು ಮತ್ತು ಒಂದು ಕನೆಕ್ಟಿಂಗ್ ಲ್ಯಾಂಪ್ಸು ಮತ್ತು LEDಸ್ ಯಾವ ಥರ ಬ್ಲಿಂಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. LED DRLಸು ಯಾವ ರೀತಿಯಾಗಿ ಆಪ್ರೇಟ್ ಆಗಿದೆ ಮತ್ತು ಕನೆಕ್ಟಿಂಗ್ ಲ್ಯಾಂಪ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ನಿಮಗೆ ಲೈಟಿಂಗಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇದನ್ನು ನಾವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಆನ್ ಆಗಿರುತ್ತೆ. ಸೊ ಈಗ ಬಂದು ನಾವು ಹಜಾರ್ಡ್ ಲ್ಯಾಂಪ್ನ ಆನ್ ಮಾಡಿದ್ದೀವಿ. ಒಂದು ಮೇಜರ್ ಅಪ್ಗ್ರೇಡ್ ಅಂದರೆ ನಮಗೆ ಇದರಲ್ಲಿ ಎಡಸ್ ಲೆವೆಲ್ 2 ಇದೆ. ಸೊ ನಮಗೆ 360 ಕ್ಯಾಮ್ರಾ ಕೂಡ ಸಿಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಇಂಡಿಕೇಟರ್ ಯಾವ ರೀತಿ ಬ್ಲಿಂಕ್ ಆಗ್ತಾ ಇದೆ ಅಂತ. ಸೊ ಇದೊಂದು ಡಿಸೈನ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ರೈಟ್ ಸೈಡಲ್ಲಿ ಕೂಡ ನಾವು ನೋಡ್ಬೋದು. ರೈಟ್ ಸೈಡಲ್ಲಿ ಕೂಡ ಅದೇ ಸೇಮ್ ಪ್ಯಾಟರ್ನಲ್ಲಿ ಇಂಡಿಕೇಟರ್ ಇದೆ. ಸೊ ಯೂಶ್ವಲಿ ಒಂದು ಹೈ ಎಂಡ್ ಗಾಡಿಗಳಲ್ಲಿ ಈ ರೀತಿಯಾದಂಥ ಒಂದು ಫೀಚರ್ ಸಿಗುತ್ತೆ. ಸೊ ಡಿಸೈನಲ್ಲಿ ತುಂಬಾ ಅಪೀಲಿಂಗ್ ಆಗಿದೆ ಹ್ಯುಂಡೈ ಕ್ರಿಟಾ 2024. ಇದು ಬಂದು ನಮ್ಮ ಲ್ಯಾಂಪ್ಸು. ಇವಾಗ 2 ಲ್ಯಾಂಪ್ಸ್ ಆನ್ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಹೈ ಬೀಮ್ ಆಗಿದೆ, ಫ್ಲ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಪಾಸ್ ಕೊಟ್ಟಾಗ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಫ್ರಂಟ್ ಲ್ಯಾಂಪ್ ಆನ್ ಮಾಡಿದ್ದೀವಿ ಯಾವ ರೀತಿಯಾಗಿದೆ ಅಂತ. ಫ್ರಂಟ್ ಲ್ಯಾಂಪ್ ಆನ್ ಆದಾಗ ಈ ರೀತಿಯಾದಂಥ ಒಂದು ಕ್ವಾಡ್ LED ಸೆಟಪ್ ಇದೆ. ಕ್ವಾಡ್ ಬೀಮ್ LED ಹೆಡ್ ಲ್ಯಾಂಪ್ ಇರೋದ್ರಿಂದ ಇದರ ಒಂದು ವಿಸಿಬಿಲಿಟಿ ಕೂಡ ತುಂಬಾ ಜಾಸ್ತಿ ಆಗಿದೆ. ಸೈಡ್ ವ್ಯೂಗೆ ಹೋದ ತಕ್ಷಣ ನಮಗೆ ಇಲ್ಲಿ ಕಾಣಿಸೋದು ಶಾರ್ಪ್ ಆದಂಥ ಒಂದು ಮಿರರ್ ಡಿಸೈನು. ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಇಲ್ಲಿ ಕೆಳಗಡೆ ನಮಗೆ 360 ವ್ಯೂದ ಒಂದು ಕ್ಯಾಮ್ರಾ ಕೂಡ ಸಿಗುತ್ತೆ. ಫ್ರಂಟ್ ಬ್ಯಾಕು ಮತ್ತು ರೈಟ್ ಲೆಫ್ಟಲ್ಲಿ ನಮಗೆ ಕ್ಯಾಮ್ರಾ ಸಿಗುತ್ತೆ. ಆ್ಯಂಡ್ ವೀಲ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ವೀಲ್ ಸೈಜ್ ಬಗ್ಗೆ ಹೇಳೋದಾದರೆ ಟಾಪ್ ಆ್ಯಂಡ್ ವೇರಿಯಂಟ್ಗಳಲ್ಲಿ 215/R60 17 ಇಂಚ್ ಟೈರ್ಸ್ ನಮಗೆ ಸಿಗುತ್ತೆ. ಡ್ಯೂಯಲ್ ಟೋನ್ ಫಿನಿಶ್ ಅಲ್ಲಿ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ. ಕಾರ್ ಒಂದು ಪೆಟ್ರೋಲ್ ಆಟೋಮ್ಯಾಟಿಕ್. ಇನ್ನು ಎ ಪಿಲ್ಲರ್ ನಮಗೆ ಪಿಯಾನೋ ಫಿನಿಶ್ ಬ್ಲಾಕ್ ಅಲ್ಲಿ ಇದೆ ಅಂಡ್ ಇಲ್ಲಿ ಮ್ಯಾಟ್ ಫಿನಿಶ್ ಇದೆ. ಕ್ವಾರ್ಟರ್ ಗ್ಲಾಸ್ ಸಿಗುತ್ತೆ. ಎಂಬೋಸ್ಡ್ ಸ್ಟ್ರಕ್ಚರ್ ಇದೆ. ಈ ಸೈಡ್ ಅಲ್ಲಿ ನೋಡಿದಾಗ ನಿಮಗೆ ಓಲ್ಡ್ ಕ್ರಿಟಾ ಏನಿದೆ ಅದು ನೆನಪಾಗುತ್ತೆ. ಬನ್ನಿ ಈಗ ಹಿಂದ್ಗಡೆ ಹೋಗಿ ಯಾವ ರೀತಿಯಾದಂತ ಒಂದು ಚೇಂಜಸ್ ಆಗಿದೆ ನೋಡೋಣ. ಹಿಂದ್ಗಡೆ ಬಂದ ತಕ್ಷಣ ನಿಮಗೆ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ. ಒಂದು ಟಾಪ್ ಮೌಂಟೆಡ್ ಲ್ಯಾಂಪ್ ಇದೆ. ಇಲ್ಲಿ ಕೂಡ ನಿಮಗೆ ಕನೆಕ್ಟಿಂಗ್ ಲ್ಯಾಂಪ್ ಸಿಗುತ್ತೆ. ಡಾರ್ಕ್ ಕ್ರೋಮ್ ಎಲಿಮೆಂಟ್ಸ್ ಅಲ್ಲಿ ನಿಮಗೆ ರಿಯರ್ ಸ್ಕಿಡ್ ಪ್ಲೇಟ್ ಸಿಗುತ್ತೆ. ಇಲ್ಲಿ ನಿಮಗೆ ರಿವರ್ಸ್ ಲ್ಯಾಂಪ್ ಸಿಗುತ್ತೆ. ರಿಯರ್ ಅಲ್ಲಿ
ಕ್ರೀಟಾ ಈ ರೀತಿಯಾಗಿದೆ. ಸೈಡಲ್ಲಿ ನಿಮಗೆ ಕ್ರೀಟಾ ಬ್ಯಾಡ್ಜಿಂಗು, ಅದ್ರ ಜೊತೆಗೆ ರೈಟ್ ಸೈಡಲ್ಲಿ ನಿಮಗೆ SX ನ ಒಂದು ಲೋಗೋ ಸಿಗುತ್ತೆ. ಅದು ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಡಿಸೈನು, ಯಾವುದೇ ರೀತಿಯಾದಂಥ ಅನ್ವಾಂಟೆಡ್ ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲ. ರಿಯರ್ ಕ್ವಾರ್ಟರ್ ಆ್ಯಂಗಲ್ ಇಂದ ನೋಡೋದಾದ್ರೆ ತುಂಬಾ ಒಂದು ಬೋಲ್ಡ್ ಸ್ಟಾನ್ಸ್ ಕಾಣಿಸುತ್ತೆ. SUV ಲುಕ್ ತುಂಬಾ ಚೆನ್ನಾಗಿದೆ. ಕನೆಕ್ಟೆಡ್ LED ಲೈಟು, ಸೊ ಈ ರೀತಿಯಾದಂಥ ಒಂದು ಡಿಸೈನ್ ಬರುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಕಂಪ್ಲೀಟ್ ಆದಂಥ ಒಂದು ಸೆಟಪ್ ಇದೆ. LEDs ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಂಡಿಕೇಟರ್ಸು. ಸೊ ಇವಾಗ ಹಜಾರ್ಡ್ ಲ್ಯಾಂಪ್ ಆನ್ ಆಗಿದೆ. ಆನ್ ಆದಾಗ ಈ ರೀತಿಯಾದಂಥ ಒಂದು ಟ್ರಿಪಲ್ ಲೈಟ್ ಸೆಟಪ್ ಅಲ್ಲಿ ಒಂದು ಬ್ಲಿಂಕ್ ಆಗ್ತಾ ಇದೆ, ರೈಟ್ ಸೈಡು ಮತ್ತೆ ಲೆಫ್ಟ್ ಸೈಡು. ಕಂಪ್ಲೀಟ್ LED ಸೆಟಪ್ ಆಗಿದೆ. ಆಮೇಲೆ ಒಂದು ಫ್ಯೂಚರಿಸ್ಟಿಕ್ ಡಿಸೈನ್ ನಮಗೆ ಕಾಣಿಸುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಒಂದು ಎಕ್ಸ್ಟೀರಿಯರ್ ನ ಒಂದು ಕಂಪ್ಲೀಟ್ ಆದಂಥ ಓವರ್ವ್ಯೂ ನೋಡಿದ್ವಿ. ಸೊ ಗಾಡಿ ಒಳಗಡೆ ಹೋಗಿ ಇಂಟೀರಿಯರ್ ಅಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ನೋಡೋಣ. ಈಗ 4 ಸೈಡ್ ಅಲ್ಲಿ ಕ್ರೋಮ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಅದ್ರ ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಡೋರ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಮ್ಯಾಟ್ ಕ್ರೋಮ್ ಫಿನಿಶ್ ಅಲ್ಲಿ ಇಂಟೀರಿಯರ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಆಟೋ ಫೋಲ್ಡಿಂಗ್ ಓವರ್ ವಿಎಮ್ಸ್, ಮಿರರ್ ಅಡ್ಜಸ್ಟ್ಮೆಂಟ್, ಸೆಂಟ್ರಲ್ ಲಾಕಿಂಗ್ ಬಟನ್, ಆಲ್ 4 ಪವರ್ ವಿಂಡೋಸ್, ಅದರ ಜೊತೆಗೆ ವಿಂಡೋಸ್ ಚೈಲ್ಡ್ ಲಾಕ್ ಕೂಡ ಸಿಗುತ್ತೆ. ಇದು ಟಾಪ್ ಅಂಡ್ ಆಗಿರೋದ್ರಿಂದ ಇದರಲ್ಲಿ ಬೋಸ್ ಸ್ಪೀಕರ್ ಸಿಸ್ಟಮ್ ಸಿಗುತ್ತೆ. 8-ವೇ ಪವರ್ ಡ್ರೈವರ್ ಸೀಟ್ ಇದೆ. ಸೊ ಬನ್ನಿ ಈಗ ಒಳಗಡೆ ಕುಂತು ಏನೇನು ಚೇಂಜ್ ಆಗಿದೆ ಅಂತ ನೋಡೋಣ. ಗಾಡಿಯ ಒಳಗೆ ಬಂದ ತಕ್ಷಣ ನಮಗೆ ತುಂಬಾನೇ ಒಂದು ಮೆಚೂರ್ ಸ್ಟಾನ್ಸ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಎಕ್ಸ್ಟೀರಿಯರ್ ಅಲ್ಲಿ ತುಂಬಾನೇ ಕಡಿಮೆ ಚೇಂಜಸ್ ಅನ್ಸಿರುತ್ತೆ, ಬಟ್ ಒಮ್ಮೆ ನೀವು ಇಂಟೀರಿಯರ್ ಗೆ ಬಂದಾಗ ನಿಮಗೆ ಕಂಪ್ಲೀಟ್ ಆದಂತ ಒಂದು ಡಿಫ್ರೆಂಟ್ ಫೀಲ್ ನೇ ಬರುತ್ತೆ. ಇಂಟೀರಿಯರ್ ನಿಮಗೆ ತುಂಬಾನೇ ಸ್ಪೇಷಿಯಸ್ ಅನ್ಸುತ್ತೆ. ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಆಸ್ ಯೂಶುವಲ್ ಹ್ಯುಂಡೈ ತುಂಬಾನೇ ಒಂದು ಪ್ರೀಮಿಯಂ ಆದಂತ ಒಂದು ಇಂಟೀರಿಯರ್ಸ್ ನ ಕೊಟ್ಟಿದ್ದಾರೆ. ಟಿಪಿಕಲ್ ಆಗಿ ಮೊದಲಿನ ಕ್ರೀಟಾಗಳೆಲ್ಲ ನಿಮಗೆ ಬ್ಲಾಕ್ ಔಟ್ ಇಂಟೀರಿಯರ್ ಸಿಕ್ಕಿತ್ತು. ವೆಂಟಿಲೇಟೆಡ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಒಂದು ಡೀಟೇಲ್ ಆದಂತ ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡೋದಾದ್ರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಇದೆ. ಇದರಲ್ಲಿ ನಮಗೆ ಸ್ಪೀಡೋಮೀಟರ್, ಅದರ ಜೊತೆಗೆ RPM ಮೀಟರು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ನಾವು ಇಲ್ಲಿ ಡ್ರೈವ್ ಮಾಡಿದಾಗ ನಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಿಗುತ್ತೆ. ಇನ್ನು ಸ್ಟೇರಿಂಗ್ ವೀಲ್ ಬಗ್ಗೆ ನಿಮಗೆ ತೋರಿಸೋದಾದ್ರೆ ಡಿ ಕಟ್ ಸ್ಟೇರಿಂಗ್ ಇದೆ. ಸೊ ತುಂಬಾನೇ ಒಂದು ಸ್ಪೋರ್ಟಿ ಲುಕ್ ಕೊಡುತ್ತೆ ಡಿ ಕಟ್ ಸ್ಟೇರಿಂಗ್. ಅಂಡ್ ಇಂಟೀರಿಯರ್ ಕಲರ್ ಅಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿದೆ. ಲಾಸ್ಟ್ ಟೈಮ್ ನಮಗೆ ಕ್ರೆಟಾದಲ್ಲಿ ಯೂಶುವಲ್ ಆಗಿ ಬ್ಲಾಕ್ ಔಟ್ ಇಂಟೀರಿಯರ್ ಸಿಗ್ತಾ ಇತ್ತು, ಬ್ಲಾಕ್ ಮತ್ತೆ ಬೀಜು. ಈ ಸಾರಿ ಅವರು ಗ್ರೇ ಕಲರ್ ಥೀಮ್ ನ ಚೂಸ್ ಮಾಡಿದ್ದಾರೆ. ಗ್ರೇ ಕಲರ್ ಥೀಮ್ ಕೂಡ ತುಂಬಾನೇ ಒಂದು ಡೀಸೆಂಟ್ ಆಗಿದೆ. ನೀವು ಯೂಶುವಲಿ ಕ್ರೆಟಾದಲ್ಲಿ ಬ್ಲಾಕ್ ಕಲರ್ ಸ್ಟೀರಿಂಗ್ ನೋಡಿದ್ರೆ, ಸೊ ಇದು ಬಂದು ಗ್ರೇ ಕಲರ್ ಆದಂತ ಸ್ಟೀರಿಂಗು, ಲೆದರ್ ರ್ಯಾಪ್ಡ್, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನ್ಯಾವಿಗೇಷನ್ ಕೂಡ ಬರುತ್ತೆ. ಅಂಡ್ ಇಲ್ಲಿ ನಮಗೆ ಓಡೋಮೀಟರ್ ಇದೆ. ಈ ರೀತಿಯಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳೋದು ನಮಗೆ 26.3 ಸೆಂಟಿಮೀಟರ್ ನ ಒಂದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸಿಗುತ್ತೆ. ಇನ್ಬಿಲ್ಟ್ ನ್ಯಾವಿಗೇಷನ್ ಕೂಡ ಆಪ್ಷನ್ ಇದೆ. ಇದರಲ್ಲಿ ನಮಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ UI ಡಿಸ್ಪ್ಲೇ ಆಗುತ್ತೆ. ಇನ್ಬಿಲ್ಟ್ ಮ್ಯೂಸಿಕ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್ Jio 7 ಕೂಡ ಇದೆ. ತಗೊಂಡ ತಕ್ಷಣ ನಿಮಗೆ 1 ಇಯರ್ ಆದಂತ ಒಂದು ಕಾಂಪ್ಲಿಮೆಂಟರಿ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಬ್ಲೂ ಲಿಂಕ್ ಕನೆಕ್ಟಿವಿಟಿ, ಅದರ ಜೊತೆಗೆ 70+ ಫೀಚರ್ಸ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸ್ಕ್ರೀನ್ ಮತ್ತೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ 26 ಸೆಂಟಿಮೀಟರ್ ನಲ್ಲಿ ಸಿಗುತ್ತೆ. ಅಂಡ್ ಇದರಲ್ಲಿ ನಾವು ಮಲ್ಟಿಪಲ್ ಥೀಮ್ಸ್ ಕೂಡ ಸೆಲೆಕ್ಷನ್ ಮಾಡಬಹುದು. ಮಲ್ಟಿಪಲ್ ಥೀಮ್ಸ್ ಅಂದ್ರೆ ನಾವು ಯೂಶುವಲಿ ಅಲ್ಕಾಜರ್ ಅಲ್ಲಿ ನೋಡಿದ್ವಿ ಫಸ್ಟ್ ಟೈಮ್ ಆಗಿ. ಬೇರೆ ಬೇರೆ ಆದಂತ ಒಂದು ಥೀಮ್ಸ್ ನ ಇಲ್ಲಿ ಸೆಟ್ ಮಾಡಬಹುದು. ಫ್ರಂಟ್ ಅಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ ಇದೆ. ಸೊ ತುಂಬಾನೇ ಒಂದು ಕಂಫರ್ಟಬಲ್ ಆದಂತ ಫಿಟ್ ಇದೆ. ಫ್ರಂಟ್ ಅಲ್ಲಿ ನಾವು ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನ ಮಾಡಬಹುದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಒಂದು ಸ್ಮೂತ್ ಆಪರೇಷನ್ ಇದೆ. ಟಚ್ ರೆಸ್ಪಾನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂತ ಆಪ್ಷನ್ಸ್ ಇದೆ. ಒಂದ್ ಬೆಸ್ಟ್ ಥಿಂಗ್ ಏನಂತ ಹೇಳ್ಬೇಕಂದ್ರೆ ಇಲ್ಲಿ ನಮಗೆ ಮ್ಯಾನುವಲ್ ಬಟನ್ ಸಿಗುತ್ತೆ. ಯೂಶುವಲಿ ಏನಾಗ್ತಾ ಇದೆ ಈಗ ಸಾಫ್ಟ್ ಟಚ್ ಬಟನ್ಸ್ ಬರ್ತಾ ಇದೆ. ಹಜಾರ್ಡ್ ಲ್ಯಾಂಪ್ಸ್, ನಾವು ಸೆಟಪ್ ಮತ್ತೆ ಆಡಿಯೋ ಕಂಟ್ರೋಲ್ಸ್ ಮತ್ತೆ AC ಕಂಟ್ರೋಲ್, ಅದ್ರ ಜೊತೆಗೆ ಇಲ್ಲಿ ಫ್ರಂಟ್ ಮತ್ತೆ ರಿಯರ್ ಡಿಫಾಗರ್, ಈ ಬ್ಲೋವರ್ ಕಂಟ್ರೋಲ್, ಡ್ಯುಯಲ್ ಝೋನ್ ಕಂಟ್ರೋಲ್ ಇರೋದ್ರಿಂದ ಯೂಶುವಲ್ ಆಗಿ ನಾವು ಟೆಂಪರೇಚರ್ ನ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಕೆಳಗಡೆ ಹೇಳೋದಾದ್ರೆ ಇಲ್ಲಿ ನಮಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಅಂಡ್ ಇಲ್ಲಿ ಒಂದು USB ಸಾಕೆಟ್ ಇದೆ. ಮತ್ತೆ ಒಂದು 12 ವೋಲ್ಟ್ ಪವರ್ ಔಟ್ಪುಟ್ ಇದೆ. ಟಿಲ್ಟ್ ಮತ್ತೆ ಟೆಲಿಸ್ಕೋಪ್ ಅಡ್ಜಸ್ಟ್ಮೆಂಟ್ ನ ಮಾಡ್ಕೊಳ್ಬಹುದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್, ಲೈಟ್ ಲೆವೆಲ್ ಅಡ್ಜಸ್ಟ್ಮೆಂಟ್, AC ಕಾನ್ವೆಂಟ್ಸ್, ಏರ್ ಕಾನ್ವೆಂಟ್ಸ್ ನ ಡಿಸೈನ್ ತುಂಬಾನೇ ಚೇಂಜ್ ಆಗಿದೆ. ಸೊ ಇಲ್ಲಿಂದ ಎಷ್ಟು ಫ್ಲೋ ಆಗುತ್ತೆ. ಸೈಡ್ ಅಲ್ಲೂ ಕೂಡ ನಮಗೆ ಏರ್ ಕಾನ್ ಡಿಸೈನ್ ಅಲ್ಲಿ ತುಂಬಾನೇ ಒಂದು ಚೇಂಜಸ್ ಆಗಿದೆ. ಡ್ಯಾಶ್ ಬೋರ್ಡ್ ಅಲ್ಲಿ ಸ್ಮೂತ್ ಟೆಕ್ಸ್ಚರ್ ಸಿಗುತ್ತೆ. ಬೋಸ್ ಪ್ರೀಮಿಯಂ ಸೌಂಡ್ 8 ಸ್ಪೀಕರ್ ಸಿಸ್ಟಮ್ ಸಿಗುತ್ತೆ. ಬೋಸ್ ಅಂತ ಎಲ್ಲ ಕಡೆ ಒಂದು ಬ್ರ್ಯಾಂಡಿಂಗ್ ಕೂಡ ಇದೆ. ಪ್ಯಾಡೆಡ್ ಸ್ಟ್ರಕ್ಚರ್ ಇದೆ, ಲೆದರ್ ಪ್ಯಾಡೆಡ್ ಸ್ಟ್ರಕ್ಚರ್. 4 ಡೋರ್ಸ್ ಗಳಲ್ಲಿ ಪಾನೋರಮಿಕ್ ಸನ್ ರೂಫ್ ಗೆ ಬಟನ್ಸ್ ಇದೆ. ಸೊ ಇಲ್ಲಿ ಒಂದು ಸನ್ ಗ್ಲಾಸ್ ಹೋಲ್ಡರ್, ಆಟೋಮೆಟಿಕ್ ಡೇ ಅಂಡ್ ನೈಟ್ ಓವರ್ ವಿಎಂ. ಸೊ ಬ್ಲೂ ಲಿಂಕ್ ಸಪೋರ್ಟ್ ಇರೋದ್ರಿಂದ ನಮಗೆ ಇಲ್ಲಿ 70+ ಫೀಚರ್ಸ್ ಕೂಡ ದೊರೆಯುತ್ತೆ. ನೋಡ್ತಿರ್ಬೋದು ನೀವು ಪ್ಯಾನೋರಮಿಕ್ ಸನ್ ರೂಫ್ ಯಾವ ರೀತಿ ಆಗಿದೆ ಅಂತ. ತುಂಬಾನೇ ಒಂದು ವೈಡ್ ವ್ಯೂ ಇದೆ ಪನೋರಮಿಕ್ ಸನ್ ರೂಫ್. ಡ್ರೈವರ್ ಸೈಡ್ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತ ಒಂದು ಮಿರರ್ ಸಿಗಲ್ಲ. ಕೋ ಡ್ರೈವರ್ ಸೈಡ್ ಅಲ್ಲಿ ನಮಗೆ ಒಂದು ವ್ಯಾನಿಟಿ ಮಿರರ್ ಇದೆ. ತುಂಬಾನೇ ಒಂದು ಸಫಿಶಿಯಂಟ್ ಆದಂತ ಒಂದು ಡ್ಯಾಶ್ ಬೋರ್ಡ್ ಇದೆ. ಇಲ್ಲಿ ಡ್ರೈವಿಂಗ್ ಮೋಡ್ ಸಿಗುತ್ತೆ. ಬೇರೆ ಬೇರೆ ರೀತಿಯಾದಂತ ಡ್ರೈವಿಂಗ್ ಮೋಡ್, ವೆಂಟಿಲೇಟೆಡ್ ಸೀಟ್ಸ್ ಏನಿದೆಲ್ಲ ಅದರ ಫ್ಲೋ ನ ಒಂದು ಕಂಟ್ರೋಲ್ ಮಾಡ್ಕೊಳ್ಬಹುದು. ಟಿಪಿಕಲ್ ಹ್ಯುಂಡೈ ಕೀ ಸಿಗುತ್ತೆ, ಲಾಕ್ ಆನ್ ಲಾಕ್, ಅದ್ರ ಜೊತೆಗೆ ಹೋಲ್ಡ್ ಮತ್ತೆ ಬೂಟ್ ಓಪನಿಂಗ್ ಬಟನ್. ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಿದ್ರೆ ನಮಗೆ ಇಲ್ಲಿ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್, ಅದ್ರ ಜೊತೆಗೆ ಇಂಟೆಲಿಜೆಂಟ್ ವೇರಿಯಬಲ್ ಟ್ರಾನ್ಸ್ಮಿಷನ್ IVT ಅಂತ ಕರಿತೀವಿ. ಮತ್ತೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. 7 ಸ್ಪೀಡ್ ಡ್ಯೂಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂದ್ರೆ 7 ಸ್ಪೀಡ್ DCT ಕೂಡ ನಮಗೆ ಇಲ್ಲಿ ಆಪ್ಷನ್ ಇದೆ. ಟ್ರಾನ್ಸ್ಮಿಷನ್ ಅಲ್ಲಿ ತುಂಬಾನೇ ಒಂದು 4 ರೀತಿಯಾದಂತಹ ಆಪ್ಷನ್ಸ್ ಇದೆ. ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗಿದೆ ಅದನ್ನ ನೀವು ಮಾಡ್ಕೊಳ್ಬಹುದು. ಸೆಂಟರ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ನಾವು ಏನಾದ್ರು ಬೇಕಂದ್ರೆ ಇಲ್ಲಿ ಸೆಂಟರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು.
ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬೇಕಿದೆ. ಅದರ ಜೊತೆಗೆ ಇಲ್ಲಿ ಪಾರ್ಕಿಂಗ್ ಕ್ಯಾಮ್ರಾ ಆಕ್ಟಿವೇಟ್ ಮಾಡೋಕ್ಕೆ ಇಲ್ಲೊಂದು ಪಿ ಅಂತ ಬಟನ್ ಇದೆ. ಈ ರೀತಿಯಾದಂಥ ಒಂದು ಸೆಟಪ್ನ ಲಾಸ್ಟ್ ಟೈಮ್ ಟುಸಾನಲ್ಲಿ ನೀವು ನೋಡಿರ್ಬೋದು. ಸೊ ಈ ರೀತಿಯಾಗಿ ನಮಗೆ ರಿಯರ್ ವ್ಯೂ ಅದರ ಜೊತೆಗೆ ಸೈಡ್ ವ್ಯೂ ಕೂಡ ದೊರೆಯುತ್ತೆ. ಸೊ 4 ಆ್ಯಂಗಲ್ಗಳಲ್ಲಿ ಅಂದರೆ 2 ಮಿರರ್ಗಳ ಮೇಲೆ ಮತ್ತು ಫ್ರಂಟ್ ಟು ಬ್ಯಾಕ್ ಕ್ಯಾಮ್ರಾ ಇರೋದ್ರಿಂದ ನಮಗೆ ಕಂಪ್ಲೀಟ್ ಆದಂಥ ಒಂದು 360 ಓವರ್ ವ್ಯೂ ಸಿಗುತ್ತೆ. ನಾವು ಇಂಡಿವಿಜುವಲ್ ಆಗಿ ಇಲ್ಲಿ ಡ್ರೈವರು ಮತ್ತು ಕೋ ಡ್ರೈವರ್ನ ಒಂದು ಸೀಟ್ನ ವೆಂಟಿಲೇಷನ್ನ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳೋದಾದ್ರೆ ನಾವಿಲ್ಲಿ ಅಲ್ಕಾಜರ್ ಅಲ್ಲಿ ನೋಡಿದ್ವಿ ಫಸ್ಟ್ ಟೈಮ್ ಈ ರೀತಿಯಾದಂಥ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ. ಸೊ ನಾವು ಯಾವಾಗ ಒಂದು ರೈಟ್ ಟರ್ನ್ ತಗೊಳ್ತೀವಿ ನಮಗೆ ರೈಟ್ ಸೈಡ್ನ ಒಂದು ಕಂಪ್ಲೀಟ್ ಆದಂಥ ವ್ಯೂ ನಮಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಸಿಗುತ್ತೆ. ಏಡಾಸ್ ಸೆನ್ಸರ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಲೆವೆಲ್ 2 ಏಡಾಸ್ ಆಗಿರೋದ್ರಿಂದ ಟುಸಾನಲ್ಲಿರೋ ಎಲ್ಲ ಫೀಚರ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಓವರ್ ಆಲ್ ಒಂದು ಪ್ರೀಮಿಯಂ ಕ್ಯಾಬಿನು, ತುಂಬಾನೇ ಚೆನ್ನಾಗಿರೋ ಕ್ಯಾಬಿನು ಮತ್ತೆ ರೆಸ್ಪಾನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಆಗಿ ಒಂದು ಗಾಡಿ ಇಂಟೀರಿಯರ್ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಒಂದು ಚೇಂಜಸ್ ಆಗಿದೆ. ಸೈಡ್ ಅಂಡ್ ಕರ್ಟನ್ ಏರ್ ಬ್ಯಾಗ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಡಿಫ್ರೆಂಟ್ ಟಚ್. ಸೊ ಕಾಂಟ್ರಾಸ್ಟಿಂಗು ಕಲರು ಮತ್ತೆ ಇಂಟೀರಿಯರ್ ಡಿಸೈನ್ ಮೇಲೆ ತುಂಬಾನೇ ವರ್ಕ್ ಆಗಿದೆ. ನಿಮಗೆ ಹೊರಗಡೆ ನೋಡಿದಾಗ ಜಸ್ಟ್ ಒಂದು ಸ್ವಲ್ಪ ಫೇಸ್ ಲಿಫ್ಟ್ ಅನ್ಸುತ್ತೆ, ಏನಾದ್ರು ಸ್ವಲ್ಪ ಚೇಂಜ್ ಆಗಿದೆ ಅಂತ. ಬಟ್ ಇಂಟೀರಿಯರ್ ಅಲ್ಲಿ ನೀವು ಬಂದು ಕುಂತ್ಕೊಂಡಾಗ ನಿಮಗೆ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮಗೆ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ಇದು ಕ್ರಿಟಾನ. ಸೊ ಸ್ಟೇರಿಂಗ್ ಒಂದೇ ರಿಟೇನ್ ಆಗಿದೆ, ಅದನ್ನ ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ನೀವು ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸ್ಕ್ರೀನ್ ಸಪರೇಟ್ ಆಗಿ ಬರ್ತಿತ್ತು. ಸೊ ಇವಾಗ ಇದು ಇಂಟಿಗ್ರೇಟೆಡ್ ಆಗಿದೆ. 26 ಸೆಂಟಿಮೀಟರ್ಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಅದ್ರ ಜೊತೆಗೆ 26 ಸೆಂಟಿಮೀಟರ್ ಅಷ್ಟು ನಿಮಗೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸಿಗುತ್ತೆ. ಇದು ಬಂದು ಒಂದು ಕಂಪ್ಲೀಟ್ ಆದಂತ ಫ್ರಂಟ್ ನ ಒಂದು ಓವರ್ ವ್ಯೂ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ಹಿಂದ್ಗಡೆ ಹೋಗಿ ತೋರಿಸ್ತೀನಿ ಯಾವ ರೀತಿಯಾದಂತ ಒಂದು ಫೀಚರ್ಸ್ ಇದೆ, ಏನೇನೆಲ್ಲ ಕನ್ವೀನಿಯನ್ಸ್ ಫೀಚರ್ಸ್ ಇದೆ ಅಂತ ನೋಡೋಣ. ರಿಯರ್ ಡೋರ್ ಅಲ್ಲಿ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ. ಇಲ್ಲಿ ಕೂಡ ತುಂಬಾನೇ ಪ್ರೀಮಿಯಂ ಅನ್ಸುತ್ತೆ. ಸೊ ಗಾಡಿ ಒಳಗಡೆ ಬಂದ ತಕ್ಷಣ ನಾನು ಫಸ್ಟು ಸೀಟ್ನ ತುಂಬ ಹಿಂದೆ ಸರಿಸಿದ್ದೇನೆ ಆ್ಯಕ್ಚುಲಿ. ಸೊ ಸೀಟ್ ತುಂಬ ಹಿಂದೆ ಸರಿದಿದ್ರು ಚೆನ್ನಾಗಿರೋ ಸ್ಪೇಸ್ ಇದೆ. ಥೈಸ್ ಸಪೋರ್ಟ್ ಇನ್ನೊಂದು ಸ್ವಲ್ಪ ಬಂದಿದ್ರೆ ಚೆನ್ನಾಗಿರೋದು. ಸೊ ಕಂಫರ್ಟಬಲ್ ಇದೆ, ಬಟ್ ಲಾಂಗ್ ರೈಡ್ಸಲ್ಲಿ ಇನ್ನೊಂದು ಸ್ವಲ್ಪ ಥೈ ಸಪೋರ್ಟ್ ಬೇಕು ಅನಿಸುತ್ತೆ. 2 ರಿಯರ್ AC ವೆಂಟ್ಸ್ ಇದೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಫೋನ್ ಇಡೋಕ್ಕೆ ಅದು ಸ್ಟೋರೇಜ್ ಇದೆ. 2 USB-C ಪೋರ್ಟ್ ಕೂಡ ಇದೆ. ಡೋರ್ ಪ್ಯಾಡ್ಗಳಲ್ಲಿ ಬೋಸ್ ಸ್ಪೀಕರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸನ್ಶೇಡ್ ಕೂಡ ಇದೆ. ಸೊ ಇಲ್ಲಿ ಮೇಲೆ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್ಸ್ ಇದೆ. ಅದರ ಜೊತೆಗೆ ಇಲ್ಲಿ LED ಲೈಟ್ ಕೂಡ ನಿಮಗೆ ಸಿಗುತ್ತೆ. ಓವರ್ ಆಲ್ ಆಗಿ ಇದು ಹೇಳೋದಾದ್ರೆ ತುಂಬಾ ಒಂದು ಪ್ರೀಮಿಯಂ ಸೆಗ್ಮೆಂಟ್. ಎಕ್ಸ್ಟ್ರಾ ಹೆಡ್ ಸಪೋರ್ಟ್ ನ ಕೊಟ್ಟಿದ್ದಾರೆ. ಕಂಫರ್ಟ್ ಲೆವೆಲ್ ತುಂಬಾನೇ ಜಾಸ್ತಿ ಆಗುತ್ತೆ. ರಿಯರ್ ಅಲ್ಲಿ ನಮಗೆ ಈ ರೀತಿಯಾದಂತ ಒಂದು ಪಾರ್ಸಲ್ ಟ್ರೇ ಇದೆ. 60/40 ರಿಯರ್ ಸ್ಪ್ಲಿಟ್ ಸೀಟ್ ಸಿಗುತ್ತೆ. ರಿಯರ್ ಇಂದ ನೋಡೋದಾದ್ರೆ ಈ ರೀತಿಯಾದಂತ ಒಂದು ಓವರ್ ಆಲ್ ಕ್ಯಾಬಿನ್ ವ್ಯೂ ಇದೆ. ಮಾಡರ್ನ್, ಸ್ಟೈಲಿಶ್ ಮತ್ತೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಈ ಫೇಸ್ ಲಿಫ್ಟ್ ವರ್ಷನ್ ಅಲ್ಲೂ ಕೂಡ ನಿಮಗೆ ಪ್ರೀಮಿಯಂನೆಸ್ ನ ಒಂದು ಅಪ್ಲಿಫ್ಟ್ ಸಿಗುತ್ತೆ. ಫ್ರೆಂಡ್ಸ್, ಈಗ ಬೂಟ್ ಬಗ್ಗೆ ನೋಡೋಣ. ಸೊ ಬೂಟ್ ಓಪನ್ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಸ್ಪೇಸ್ ಅವೈಲೇಬಲ್ ಇದೆ. ಸೊ ನೀವು ಇದೇನು ಸೀಟ್ ಇದೆಲ್ಲ 2 ರಿಕ್ಲೈನಿಂಗ್ ಆ್ಯಂಗಲಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ಬೋದು. ಸ್ಪೇರ್ ಟೈರ್ ಸೈಜ್ ಬಂದು ನಿಮಗೆ 205/65 R16 ಇಂಚ್ ವೀಲ್ ಸಿಗುತ್ತೆ. ಸೊ ಒಂದು ಸೈಜು ಕಡಿಮೆ ಸಿಗುತ್ತೆ. ಇದರಲ್ಲಿ 2 ದೊಡ್ಡದಾದಂಥ ಒಂದು ಟ್ರಾಲಿ ಬ್ಯಾಗ್ಸು ಮತ್ತು ಒಂದು ಮೀಡಿಯಂ ಟ್ರಾಲಿ ಬ್ಯಾಗ್ಸ್ನ ಕ್ಯಾರಿ ಮಾಡ್ಬೋದು. ಹ್ಯುಂಡೈ ಲೋಗೋ ಕೆಳಗಡೆ ರಿಯರ್ ವ್ಯೂ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಟಾ ಫೇಸ್ ಲಿಫ್ಟ್ನ ಒಂದು ರಿವ್ಯೂ ಮಾಡಿ ತೋರಿಸಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ವಿಡಿಯೋ ನೋಡೋದಕ್ಕೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.